ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡದಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿ ತುಂಬಾ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರುವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಮೂವಿ ಸ್ಟೋರಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಇದೇ ರೀತಿ ನಿಮಗೆ ಯಾವ್ದಾದ್ರು ಮೂವಿಯ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಇನ್ನು ಮೇನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ 1989 ಗವರ್ಮೆಂಟ್ ಒಂದು ಚಿಕ್ಕ ಕೆನಾಲ್ ಕಟ್ಟಿಸಬೇಕು ಅಂತ ಹೇಳಿ ಸ್ವಲ್ಪ ಮಂದಿ ವರ್ಕರ್ಸ್ ಗಳನ್ನ ಕಟ್ಕೊಂಡು ಕೆಲಸವನ್ನ ಶುರು ಮಾಡುತ್ತೆ. ಆ ವರ್ಕರ್ಸ್ ಗಳು ಕನ್ಸ್ಟ್ರಕ್ಷನ್ ಗೋಸ್ಕರ ಭೂಮಿಯನ್ನು ಅಗೆಯುತ್ತಿದ್ರೆ ಅವರಿಗೆ ಮನುಷ್ಯನ ಅಸ್ಥಿ ಪಂಜರಗಳು ಸಿಗ್ತವೆ. ಆಗ ವಿಷಯವನ್ನ ಅವರು ಪೊಲೀಸ್ನವರಿಗೆ ತಿಳಿಸ್ತಾರೆ. ಆಗ ಪೊಲೀಸ್ನವರು ಮತ್ತು ಫ್ಲಾರೆನ್ಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಬಂದು ಅಲ್ಲಿರುವ ಪೂರ್ತಿ ಅಸ್ಥಿ ಪಂಜರಗಳನ್ನ ಆಚೆ ಕಡೆ ತೆಗಿತಾರೆ. ಫ್ಲಾರೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತಿರುವ ಶ್ರುತಿ ಅಲ್ಲಿರುವ ಸ್ಕೆಲೆಟನ್ ಗಳನ್ನ ಆಚೆ ತೆಗೆದು ಆ ಸ್ಕೆಲೆಟನ್ ಗಳು ಎಷ್ಟಿದಾವೆ ಅಂತ ಹೇಳಿ ಲೆಕ್ಕ ಮಾಡಿದ್ರೆ ಅವು 101 ಇದಾವೆ ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಪೊಲೀಸ್ನವರು ಈ ವಿಷಯವನ್ನ ತಿಳ್ಕೊಂಡು ಶಾಕ್ ಆಗಿ ಹೋಗ್ತಾರೆ. ಮಲ್ಲಣ್ಣ ಕೇರಿ ಎಂಬ ಗ್ರಾಮದಲ್ಲಿ ಒಬ್ಬ ಜಮೀನ್ದಾರನಿರ್ತಾನೆ. ಅವನ ಹೆಸರು ಕಾಳೇಗೌಡ. ಅವನು ಒಬ್ಬ ಲಾಯರ್ಗೆ ತುಂಬಾ ದುಡ್ಡನ್ನ ಕೊಟ್ಟು ಅವನು ಮಾತ್ರ ಜೈಲಿನಿಂದ ಹೊರಗಡೆ ಬರಬಾರ್ದು ಅಂತ ಹೇಳ್ತಾನೆ. ಮಲ್ಲಣ್ಣ ಕೇರಿ ಗ್ರಾಮದ ಪಕ್ಕ ಭೀಮನಗಿರಿ ಎಂಬ ಗ್ರಾಮವಿರುತ್ತೆ. ಊರಲ್ಲಿರೋ ಜನರೆಲ್ಲೂ ಸೇರಿಕೊಂಡು ಒಬ್ಬ ವ್ಯಕ್ತಿಯನ್ನ ಜೈಲಿನಿಂದ ಹೊರಗಡೆ ಕರ್ಕೊಂಬರೋದಕ್ಕೋಸ್ಕರ ಅವ್ರ ಹತ್ರ ಇರುವ ದುಡ್ಡು ಮತ್ತು ಬಂಗಾರವನ್ನ ಕಲೆಕ್ಟ್ ಮಾಡಿ ಒಬ್ಬ ಹಿರಿಯ ವ್ಯಕ್ತಿ ಮತ್ತು ಹುಡುಗನಿಗೆ ಕೊಡ್ತಾರೆ. ಊರಿನವರೆಲ್ಲರೂ ಆಚೆ ಕರ್ಕೊಂಡ್ಬರ್ಬೇಕು ಅಂತ ಅನ್ಕೊಂತಿರೋ ವ್ಯಕ್ತಿಯನ್ನೇ ಈ ಕಾಳೇಗೌಡ ಅವನನ್ನ ಆಚೆ ಕರ್ಕೊಂಡ್ ಬರಬಾರ್ದು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾನೆ. ಆ ಹಿರಿಯ ವ್ಯಕ್ತಿ ಮತ್ತು ಹುಡುಗ ಒಬ್ಬ ಲಾಯರ್ ನನ್ನ ಮೀಟ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಅವ್ರ ಹತ್ರ ಇರೋ ವ್ಯಕ್ತಿಗಳು ಅವರನ್ನ ಮೀಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಆ ಲಾಯರ್ ನನ್ನ ರೋಡ್ ಮಧ್ಯದಲ್ಲಿ ತಡೆದು ತಮ್ಮ ಊರಲ್ಲಿರುವ ಸಮಸ್ಯೆಗಳನ್ನ ಲಾಯರ್ ಹತ್ರ ಹೇಳ್ಕೊಂಡು ಆ ವ್ಯಕ್ತಿ 15 ವರ್ಷಗಳಿಂದ ಜೈಲಲ್ಲಿದ್ದಾನೆ, ಅವನನ್ನ ಹೇಗಾದ್ರೂ ಮಾಡಿ ಜಾಮೀನಲ್ಲಿ ಬಿಡುಗಡೆ ಆಗುವಂತೆ ಮಾಡಿ ಅಂತೇಳಿ ಕೇಳ್ಕೊಳ್ತಾರೆ. ಹಾಗೆಯೇ ಅವರು ಊರಿನವರ ಹತ್ರ ಕಲೆಕ್ಟ್ ಮಾಡಿದ್ದ ಹಣವನ್ನ ಆ ಲಾಯರ್ಗೆ ಕೊಡ್ತಾರೆ. ಆಗ ಆ ಲಾಯರ್ ಅವರ ಬಾಧೆಯನ್ನ ಅರ್ಥ ಮಾಡ್ಕೊಂಡು ಆ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಜಾಮೀನು ಮೇರೆಗೆ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಕೋರ್ಟ್ ನಲ್ಲಿ ಬಲವಾಗಿ ವಾದ ಮಾಡಿ ಕೋರ್ಟ್ ಆ ವ್ಯಕ್ತಿಗೆ ಜಾಮೀನನ್ನ ಕೊಟ್ಟು ಆ ಜಾಮೀನ್ ಕಂಪ್ಲೀಟ್ ಆಗೋವರೆಗೂ ಆ ವ್ಯಕ್ತಿ ಜೊತೆ ಒಬ್ಬ ಪೊಲೀಸ್ ಆಫೀಸರ್ ಇರಬೇಕು ಅಂತ ಹೇಳಿ ಆರ್ಡರ್ ಅನ್ನ ಪಾಸ್ ಮಾಡುತ್ತೆ. ಆಗ SI ಆ ವ್ಯಕ್ತಿ ಜೊತೆ ನೀನ್ ಹೋಗು ಅಂತೇಳಿ ಹೆಡ್ ಕಾನ್ಸ್ಟೇಬಲ್ ಕುಮಾರ್ಗೆ ಹೇಳ್ತಾರೆ. ಆಗ ಕಾನ್ಸ್ಟೇಬಲ್ ಕುಮಾರ್ SI ಜೊತೆ ಮಾತಾಡ್ತಾ, ಸರ್ ನನ್ನ ಹೆಂಡತಿ ಈಗ ಪ್ರೆಗ್ನೆಂಟ್, ಇನ್ನು ಸ್ವಲ್ಪ ದಿನಗಳಲ್ಲಿ ಅವಳಿಗೆ ಡೆಲಿವರಿ ಇದೆ, ನಾನು ಹೋಗೋದಿಕ್ ಆಗೋದಿಲ್ಲ, ಬೇರೆಯವ್ರನ್ನ ಕಳಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ SI ಮಾತ್ರ ನೀನೇ ಹೋಗ್ಬೇಕು ಅಂತೇಳಿ ಜೋರಾಗಿ ಹೇಳ್ತಾನೆ. ಕಾಳೇಗೌಡ ಆ ವ್ಯಕ್ತಿಗೆ ಜಾಮೀನ್ ಸಿಕ್ಕಿದ್ದು ಗೊತ್ತಾಗಿ ಲಾಯರ್ ನನ್ನ ಜಾಮೀನ್ ಸಿಗದೆ ಇರೋ ತರ ಮಾಡಕ್ ಆಗಿಲ್ಲ ಅಂತೇಳಿ ಅವನನ್ನ ಚುಚ್ಚಿ ಸಾಯಿಸ್ತಾನೆ. ನಂತರ ಅವರ ಮನುಷ್ಯರ ಹತ್ರ ಅವನ ಊರೊಳಗೆ ಕಾಲಿಡೋಕ್ಕಿಂತ ಮುಂಚೆ ಅವನನ್ನ ಕೊಂದಾಕಿ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಕುಮಾರ್ ಆ ವ್ಯಕ್ತಿಯನ್ನ ಕರ್ಕೊಂಡು ಊರ್ಗ್ ಹೋಗೋದಿಕ್ಕೆ ಒಂದು ಬಸ್ ಅನ್ನ ಹತ್ತಾನೆ. ಆಗ ಕುಮಾರ್ ಪೇಪರ್ ಅನ್ನ ಓದ್ತಾ 102 ಅಸ್ಥಿ ಪಂಜರಗಳು ಸಿಕ್ಕಿರುವ ನ್ಯೂಸ್ ಅನ್ನ ಓದ್ತಾನೆ. ಆ ನ್ಯೂಸ್ಗೆ ಮತ್ತು ಪೆರಲ್ ಮೇಲೆ ಆಚೆ ಬಂದಿರುವ ಈ ವ್ಯಕ್ತಿಗೆ ಏನು ಸಂಬಂಧವಿರುತ್ತೆ. ಆ ನ್ಯೂಸ್ ಅನ್ನ ಈ ವ್ಯಕ್ತಿ ಕೇಳಿ ಏನು ಮಾತನಾಡದೆ ಸೈಲೆಂಟ್ ಆಗಿರ್ತಾನೆ. ಕಾಳೇಗೌಡ ಕಳಿಸಿರೋ ವ್ಯಕ್ತಿಗಳು ಇವನನ್ನ ಕೊಲ್ಲುವುದಕ್ಕೆ ಬಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಕಾನ್ಸ್ಟೇಬಲ್ ಕುಮಾರ್ ಮತ್ತು ಆ ವ್ಯಕ್ತಿ ಅಲ್ಲಿಂದ ತಪ್ಪಿಸಿಕೊಂಡು ಅಡವಿ ಮಾರ್ಗದಲ್ಲಿ ಭೀಮನಗಿರಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಕಾನ್ಸ್ಟೇಬಲ್ ಕುಮಾರ್ ಆ ವ್ಯಕ್ತಿ ಜೊತೆ ಮಾತಾಡ್ತಾ, ನೀನು ಊರೊಳಗಡೆ ಹೋಗೋದಕ್ಕಿಂತ ಮುಂಚೆನೆ ಇಷ್ಟೊಂದು ವ್ಯಕ್ತಿಗಳು ನಿನ್ ಮೇಲೆ ಅಟ್ಯಾಕ್ ಮಾಡಿದ್ರು, ಅಸಲಿಗೆ ನೀನ್ ಯಾರು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ನನ್ನ ಹೆಸರು ಕಾಟೇರ ಅಂತ ಹೇಳಿ ತನ್ನ ಸ್ಟೋರಿಯನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಾಟೇರನ ಊರು ಭೀಮನಗಿರಿ. ಇವನ ಕುಲಕಸಬು ಕುಲುಮೆ. ಸುತ್ತಮುತ್ತಲಿನ ಊರಿನವರೆಲ್ಲರೂ ಅವ್ರಿಗೆ ಯಾವ್ದೇ ಕತ್ತಿ ಬೇಕಂದ್ರು ಕಾಟೇರ ಹತ್ರನೇ ಬರ್ತಾ ಇರ್ತಾರೆ. ಕಾಟೇರನಿಗೆ ಎಷ್ಟು ಬಲವಿರುತ್ತೋ ಅವನು ರೆಡಿ ಮಾಡೋ ಕತ್ತಿಗಳಿಗೂ ಕೂಡ ಅಷ್ಟೇ ಬಲವಿರುತ್ತೆ. ಕಾಟೇರ ತಯಾರು ಮಾಡುವ ಕತ್ತಿಗಳನ್ನ ಮತ್ತೆ ಯಾವಾಗ ನೋಡಿದ್ರು ಕೂಡ ಅವುಗಳನ್ನ ಯಾರಿಗೆ ಕೊಟ್ಟಿದ್ದೆ, ಯಾವಾಗ ಕೊಟ್ಟಿದ್ದೆ ಅಂತೇಳಿ ಹೇಳುವಂತ ಚಾಣಾಕ್ಷತನವನ್ನು ಹೊಂದಿರ್ತಾನೆ. ಕಾಟೇರದ ಒಂದು ಅಂದವಾದ ಫ್ಯಾಮಿಲಿ. ಅವನು, ಅವರ ತಾಯಿ, ಅವರ ಅಕ್ಕ, ಅವರ ಭಾವ ಇರ್ತಾರೆ. ಅಕ್ಕ ಭಾವನಿಗೆ ಮದುವೆಯಾಗಿ 16 ವರ್ಷಗಳಾಗಿರುತ್ತೆ. ಕಾಟೇರನ ಅಕ್ಕನಿಗೆ 16 ವರ್ಷಗಳಲ್ಲಿ 3 ಸಾರಿ ಪ್ರೆಗ್ನೆನ್ಸಿ ಆಗಿದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದ ಅದನ್ನ ಕಳ್ಕೊಂಡಿರ್ತಾಳೆ. ಆದ್ರೆ ಅವಳು ಮಾತ್ರ ನನ್ನ ತಮ್ಮ ಕಾಟೇರನೇ ನನಗೆ ಮಗ ಇದ್ದಾಗೆ ಅಂತೇಳಿ ಮಗು ಬಗ್ಗೆ ಆಲೋಚನೆ ಮಾಡ್ತಾ ಇರ್ಲಿಲ್ಲ. ಈಗ ಅವರಿಗೆ 6 ತಿಂಗಳ ಮಗು ಇರುತ್ತೆ. ಕಾಟೇರನ ಹತ್ರ ಒಬ್ಬ ಚಿಕ್ಕ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ಅಪ್ಪ ಅಮ್ಮ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ಅವನು ಕಾಟೇರ ಹತ್ರ ಕೆಲಸ ಮಾಡ್ತಾ ಯಾವಾಗ್ಲೂ ಕಾಟೇರನ ಜೊತೆನೆ ಇರ್ತಾನೆ. ಕಾಟೇರನು ಕೂಡ ಅವನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾನೆ. ಕಾಟೇರನ ಜೊತೆ ಒಬ್ಬ ತಾತ ಯಾವಾಗ್ಲೂ ತಿರುಗಾಡ್ತಾ ಇರ್ತಾನೆ. ಆ ತಾತನಿಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಈ ತಾತನಿಗೆ ಕಾಟೇರ ಅಂದ್ರೆ ತುಂಬಾ ಇಷ್ಟ. ಕಾಟೇರನ ಸುತ್ತಮುತ್ತಲಿನವರೆಲ್ಲರೂ ಕೂಡ ಕಾಟೇರನನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ. ಕಾಟೇರ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡ್ತಾ ತನ್ನ ಪ್ರೀತಿಸೋರೊಂದಿಗೆ ಸಂತೋಷವಾಗಿರ್ತಾನೆ. ಊರಿನಲ್ಲಿ ಎಲ್ಲಿ ನೋಡಿದ್ರು ಕೆಳಜಾತಿಯವರು ಮೇಲ್ಜಾತಿಯವರು ಅನ್ನೋ ಡಿಸ್ಕ್ರಿಪ್ಷನ್ ಜಾಸ್ತಿ ಇರುತ್ತೆ. ಈ ಭೀಮನಗಿರಿಗೂ ಕೂಡ ಒಬ್ಬ ಜಮೀನ್ದಾರನಿರ್ತಾನೆ. ಅವನ ಹೆಸರು ದೇವರಾಯ. ಇವನು ಊರಲ್ಲಿರೋ ರೈತರಿಂದ ಜಮೀನನ್ನ ಕಿತ್ಕೊಂಡು ಅವರ ಜಮೀನನ್ನ ಅವರಿಗೆ ಲೀಸಿ ಕೊಡ್ತಾ ಪ್ರತಿ ವರ್ಷ ಅವರಿಗೆ ಬೆಳೆ ಬಂದ್ರು ಬರದೇ ಇದ್ರು 1 ಎಕರೆ ಇರೋರು 10 ಮೂಟೆ
ಮೂಟೆ, 10 ಎಕರೆ ಇರುವವರು 100 ಮೂಟೆ ಧಾನ್ಯಗಳನ್ನ ಈ ಜಮೀನ್ದಾರನಿಗೆ ಟ್ಯಾಕ್ಸ್ ರೂಪದಲ್ಲಿ ಕೊಡಬೇಕಾಗಿತ್ತು. ಈ ರೀತಿ ಕೆಲಸ ಮಾಡ್ತಿದ್ದವನು ದೇವರಾಯ ಒಬ್ಬನೇ ಅಲ್ಲ, ಸುತ್ತಮುತ್ತಲಿನ ಗ್ರಾಮದ ಜಮೀನ್ದಾರರೆಲ್ಲರೂ ಕೂಡ ಇದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಎಂದಿನಂತೆ ಈ ವರ್ಷ ಜಮೀನ್ದಾರನಿಗೆ ಟ್ಯಾಕ್ಸ್ ಕಟ್ಟುವ ದಿನ ಬರುತ್ತೆ. ರೈತರೆಲ್ಲರೂ ಅವರ ಬೆಳೆದ ಬೆಳೆಗಳನ್ನ ಜಮೀನ್ದಾರನಿಗೆ ನೀಡ್ತಾರೆ. ಆದ್ರೆ ಒಬ್ಬ ರೈತ ಮಾತ್ರ, ಈ ವರ್ಷ ನಮ್ಮ ಜಮೀನಲ್ಲಿ ಸರಿಯಾದ ಬೆಳೆ ಬಂದಿಲ್ಲ, ಹಾಗಿರುವಾಗ ನಾನೇಕೆ ಟ್ಯಾಕ್ಸ್ ಕೊಡ್ಬೇಕು ಅಂತ ದೇವರಾಯನ ಮನುಷ್ಯರ ಹತ್ರ ಹೇಳ್ತಾನೆ. ಆಗ ದೇವರಾಯ ನಮ್ಮೇಲೆ ತಿರುಗಿ ಬೀಳ್ತೀಯ ಅಂತ ಹೇಳಿ 10 ಮೂಟೆಯ ಟ್ಯಾಕ್ಸ್ ಅನ್ನ 12 ಮೂಟೆಯಾಗಿ ಮಾಡ್ತಾನೆ. ಆಗ ರೈತರೆಲ್ಲರೂ ಇದೇನ್ ಕರ್ಮ ದೇವರೇ ಅಂತೇಳಿ ಗೋಳಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರಾಯನಿಗೂ ಮತ್ತು ಪಕ್ಕದೂರಿನ ಕಾಳೆಗೌಡನಿಗೆ ಆಗ್ ಬರೋದಿಲ್ಲ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಮಾಡ್ತಾ ರೈತರಿಗೆ ಕಷ್ಟಗಳನ್ನ ಕೊಡ್ತಾ ಇರ್ತಾರೆ. ಈಗಾಗಲೇ ಕಾಳೆಗೌಡ ರೈತರಿಂದ 12 ಮೂಟೆ ಧಾನ್ಯಗಳನ್ನ ಟ್ಯಾಕ್ಸ್ ಆಗಿ ತಗೊಳ್ತಾ ಇರ್ತಾನೆ. ಹಾಗಾಗಿ ದೇವರಾಯ ಬೇಕು ಅಂತಲೇ ತನ್ನ ಟ್ಯಾಕ್ಸ್ ಅನ್ನು ಕೂಡ 12 ಮೂಟೆಯಾಗಿ ಮಾಡಿರ್ತಾನೆ. ಈ ಮಲ್ಲಣ್ಣಕೇರಿಯಲ್ಲಿ ಒಂದು ಮೇಲ್ಜಾತಿಯ ಕುಟುಂಬ ಇರುತ್ತೆ. ಕಾಳೆಗೌಡ ನಂತರ ಈ ಊರಲ್ಲಿ ಈತನದೇ ಮೇಲ್ಗೈ. ಆ ಮೇಲ್ಜಾತಿಯ ವ್ಯಕ್ತಿಗೆ ಒಬ್ಬ ಮಗ ಮತ್ತು ಮಗಳಿರ್ತಾಳೆ. ಅವನ ಮಗಳ ಹೆಸರು ಪ್ರಭಾವತಿ. ಈ ಪ್ರಭಾವತಿಯ ತಂದೆ ಕೀಳ್ಜಾತಿಯವರೆಗೂ ನಮಗೂ ಡಿಫ್ರೆನ್ಸ್ ಇರಬೇಕು ಅಂತ ಹೇಳಿ ತನ್ನ ಮಗಳನ್ನ ಚೆನ್ನಾಗಿ ಓದಿಸ್ತಾ ಇರ್ತಾನೆ. ಪ್ರಭಾವತಿ ತಂದೆಗೆ ಮಾತ್ರ ಜಾತಿಯ ಹುಚ್ಚಿರುತ್ತೆ ಅನ್ಕಂಡ್ರೆ ಅವರ ಅಣ್ಣನಿಗೆ ಇನ್ನೂ ಜಾಸ್ತಿ ಇರುತ್ತೆ. ಈ ವ್ಯಕ್ತಿ ಕೆಳಜಾತಿಯವರ ನೀರು ಮೇಲೆ ಬಿದ್ರೆ ಮೈಲಿಗೆ ಆಯ್ತು ಅಂತೇಳಿ ಸ್ನಾನ ಮಾಡ್ತಾನೆ. ಪ್ರಭಾವತಿ ಅವರ ಮನೆಯವರ ತರ ಅಲ್ಲ. ಅವಳು ತುಂಬಾ ಓದಿರೋದ್ರಿಂದ ಜಾತಿ ಮತದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಎಲ್ಲರನ್ನು ಒಂದೇ ತರ ನೋಡ್ತಾ ಇರ್ತಾಳೆ. ಈ ಪ್ರಭಾವತಿಗೆ ಕಾಟೇರ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಅವನ ಹಿಂದೆ ಸುತ್ತುತ್ತಾ ಅವನ ಹತ್ರ ಐ ಲವ್ ಯು ಹೇಳ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ರೈತರಿಗೆ ಸ್ವಲ್ಪ ಗೊಬ್ಬರವನ್ನ ಫ್ರೀ ಆಗಿ ಕೊಡುವಂತೇಳಿ ಗವರ್ನಮೆಂಟ್ ಜಮೀನ್ದಾರರಿಗೆ ಗೊಬ್ಬರವನ್ನ ಕೊಡ್ತಾರೆ. ಆದ್ರೆ ಅವರು ಆ ಗೊಬ್ಬರವನ್ನ ರೈತರಿಗೆ ದುಡ್ಡಿಗೆ ಮಾರ್ತಾರೆ. ಈ ವಿಷಯವನ್ನ ತಿಳ್ಕೊಂಡು ಪ್ರಭಾವತಿ ಅವ್ರಿಗೇನು ಗೊತ್ತಾಗಲ್ಲ ಅಂತೇಳಿ ಅವ್ರಿಗೆ ಮೋಸ ಮಾಡ್ತಿರಲ್ವಾ ಅಂತೇಳಿ ಅವ್ರ ತಂದೆ ಮೇಲೆ ಕೋಪ ಮಾಡ್ಕೊಳ್ತಾಳೆ. ನಂತರ ಪ್ರಭಾವತಿ ಈ ವಿಷಯವನ್ನ ಕಾಟೇರನಿಗೆ ಹೇಳಿ ಆ ಗೊಬ್ಬರ ರೈತರಿಗೆ ಫ್ರೀ ಆಗಿ ಸಿಗುವಂತೆ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಕಾಟೇರ ಇದ್ರ ಬಗ್ಗೆ ಊರಲ್ಲಿರೋ ದೊಡ್ಡವ್ರು ನೋಡ್ಕೋತಾರೆ, ಅದ್ರ ಬಗ್ಗೆ ನಮ್ಗೆ ಯಾಕೆ ಅಂತ ಹೇಳ್ತಾನೆ. ಆಗ ಪ್ರಭಾವತಿ ಇದನ್ನ ನಿನ್ಗೆ ಹೇಳಿದ್ರೆ ನೀನೇನಾದ್ರೂ ಮಾಡ್ತೀಯಾ ಅಂತ ಹೇಳಿ ನಿನ್ನ ಹತ್ರ ಹೇಳಿದೆ, ನೀನ್ ನೋಡಿದ್ರೆ ಈಗ ಹೇಳ್ತೀಯಾ ಅಂತ ಹೇಳಿ ಅವನ ಮೇಲೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಸೀನ್ ಕಟ್ ಆದ್ರೆ ಕಾಟೇರ ಅವನ ಭಾವನ ಜೊತೆ ಸೇರ್ಕೊಂಡು ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡಿರುವಾಗ ಪ್ರಭಾವತಿ ಅವನಿಗೆ ಹೇಳಿರೋ ವಿಚಾರವನ್ನ ಅವರ ಭಾವನಿಗೆ ಹೇಳ್ತಾನೆ. ಅದಕ್ಕೆ ಅವರ ಭಾವ ಗವರ್ಮೆಂಟ್ ಗೊಬ್ಬರವನ್ನ ನಮ್ಗೆ ಫ್ರೀ ಆಗಿ ಕೊಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಕಾಟೇರ ಪ್ರಭಾವತಿ ನನ್ ಜೊತೆ ಸ್ವಲ್ಪ ತಮಾಷೆ ಮಾಡ್ತಾಳೆ, ಆದ್ರೆ ಅವಳು ತುಂಬಾ ಬುದ್ಧಿವಂತೆ ಅಂತ ಹೇಳ್ತಾ ನನ್ಗ್ಯಾಕೋ ಜಮೀನ್ದಾರನ ಮೇಲೆ ಅನುಮಾನ ಆಗ್ತಾ ಇದೆ ಅಂತ ಹೇಳ್ತಾನೆ. ಹೋಟೆಲ್ ನಲ್ಲಿ ಇವರ ಮಾತುಗಳನ್ನ ಕೇಳ್ತಿದ್ದ ಇನ್ನೊಬ್ಬ ವ್ಯಕ್ತಿ ಪ್ರಭಾವತಿಯ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ. ಆಗ ಕಾಟೇರ ನಿಂದು ನಂದು ಒಂದೇ ಊರಾಗಿದ್ರಿಂದ ನಿನ್ನನ್ನು ಏನು ಮಾಡದೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ನಿನ್ನನ್ನ ಕೊಂದಾಗ್ತಾ ಇದ್ದೆ ಅಂತೇಳಿ ಅವನಿಗೆ ವಾರ್ನಿಂಗ್ ಅನ್ನ ಕೊಡ್ತಾನೆ. ಪ್ರಭಾವತಿಯ ತಂದೆ ಬೆಳೆಯನ್ನ ಕಟ್ ಮಾಡೋದಕ್ಕೋಸ್ಕರ ಕತ್ತಿಗಳು ಬೇಕು ಅಂತೇಳಿ ಕಾಟೇರನಿಗೆ ಹೇಳಿರ್ತಾನೆ. ಕಾಟೇರ ಅವ್ರು ಹೇಳಿರೋ ಕತ್ತಿಗಳನ್ನ ರೆಡಿ ಮಾಡಿ ಅವ್ರ ತಂದೆಗೆ ಕೊಡೋಣ ಅಂತೇಳಿ ಅವ್ರ ಮನೆ ಹತ್ರ ಹೋಗ್ತಾನೆ. ಆಗ ಪ್ರಭಾವತಿ ಕಾಟೇರನ ನೋಡಿ ಹ್ಯಾಪಿ ಫೀಲ್ ಆಗ್ತಾಳೆ. ಆಗ ಪ್ರಭಾವತಿ ಕಾಟೇರನಿಗೆ ಮಜ್ಜಿಗೆಯನ್ನ ಕುಡಿ ಅಂತೇಳಿ ಅವರ ಮನೆಯಲ್ಲಿ ಕುಡಿದಿರೋ ಗ್ಲಾಸ್ ಅಲ್ಲಿ ತಗೊಂಬಂದ್ ಕೊಡ್ತಾಳೆ. ಆದ್ರೆ ಕಾಟೇರ ನಿಮ್ಮ ಗ್ಲಾಸ್ ಅಲ್ಲಿ ನಾವು ಕುಡಿಬಾರ್ದು ಅಂತೇಳಿ ಬೇರೆಯವ್ರು ಇಟ್ಟಿದ್ದ ಗ್ಲಾಸ್ ಅನ್ನ ತಗೊಳ್ದಿಕ್ ಹೋದಾಗ ಈ ಗ್ಯಾಪ್ ಅಲ್ಲಿ ಕಾಟೇರನ ಜೊತೆ ಕೆಲಸ ಮಾಡುವ ಆ ಹುಡುಗ ಪ್ರಭಾವತಿ ಕೈಯಲ್ಲಿದ್ದ ಗ್ಲಾಸ್ ಅನ್ನ ತಗೊಂಡು ಮಜ್ಜಿಗೆಯನ್ನ ಕುಡಿದು ಬಿಡ್ತಾನೆ. ಅದನ್ನ ಪ್ರಭಾವತಿಯ ತಂದೆ ನೋಡಿ ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಗ್ಲಾಸ್ ಅಲ್ಲಿ ಮಜ್ಜಿಗೆಯನ್ನ ಕುಡಿತೀಯಾ ಅಂತೇಳಿ ಇವನಿಗೆ 10 ಚಾಟಿ ಏಟನ್ನ ಕೊಡು ಅಂತೇಳಿ ಅವನ ಮನೆಯಲ್ಲಿ ಕೆಲಸ ಮಾಡೋ ವ್ಯಕ್ತಿಗೆ ಹೇಳ್ತಾನೆ. ಅದಕ್ಕೆ ಕಾಟೇರ ಅವನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿತ್ತು, ಅವನ ಬದಲಾಗಿ ನನಗೆ ಚಾಟಿ ಏಟ್ ಕೊಡಿ ಅಂತ ಹೇಳ್ತಾನೆ. ಆಗ ಪ್ರಭಾವತಿಯ ತಂದೆ ಕಾಟೇರನಿಗೆ ಶಿಕ್ಷೆಯನ್ನ ಕೊಡ್ತಾರೆ. ಆಗ ಪ್ರಭಾವತಿ ಇದೆಲ್ಲ ನಡೆದಿದ್ದು ನನ್ನಿಂದನೇ ಅಂತೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ನಂತರ ಪ್ರಭಾವತಿ ಕಾಟೇರನಿಗೆ ಸಾರಿ ಹೇಳ್ಬೇಕು ಅಂತೇಳಿ ಅವನ ಹಿಂದೆ ಸುತ್ತುತ್ತಲೇ ಇರ್ತಾಳೆ. ಆದ್ರೆ ಕಾಟೇರ ಮಾತ್ರ ಅವಳ ಜೊತೆ ಮಾತಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಆಗ ಪ್ರಭಾವತಿ ಕಾಟೇರ ಹತ್ರ ಬಂದು ಯಾರು ಏನೇ ಅಂದ್ಕೊಂಡ್ರು ಕೂಡ ನಾನ್ ಮಾತ್ರ ನಿನ್ನನ್ನೇ ಪ್ರೀತಿಸೋದು, ನಿನ್ನನ್ನೇ ಮದುವೆ ಆಗೋದು ಅಂತ ಹೇಳ್ತಾಳೆ. ಆಗ ಕಾಟೇರ ಉರಿಯುತ್ತಿರೋ ಬೆಂಕಿಯನ್ನ ತೋರಿಸಿ ನೀನು ಆ ಕಡೆ ಇದೀಯಾ, ನಾನು ಈ ಕಡೆ ಇದ್ದೀನಿ, ಆ ಉರಿಯುತ್ತಿರೋ ಬೆಂಕಿನೇ ಜಾತಿ, ನೀನು ಆ ಕಡೆ ನಾನು ಈ ಕಡೆ ಇದ್ರೇನೆ ನಾವಿಬ್ರು ಸೇಫ್ ಆಗಿರ್ತೀವಿ ಅಂತ ಹೇಳ್ತಾನೆ. ಆಗ ಪ್ರಭಾವತಿ ಉರಿಯುತ್ತಿರುವ ಬೆಂಕಿಯ ಮಧ್ಯೆ ಹೋಗಿ ನಿಂತ್ಕೋತಾಳೆ. ಆಗ ಕಾಟೇರ ಅವಳನ್ನ ಕಾಪಾಡಿ ಪ್ರಾಣ ಹೋದ್ರೂ ಕೂಡ ಇಂಥ ಹುಡುಗಿಯನ್ನ ಬಿಡಬಾರ್ದು ಅಂತೇಳಿ ಅವಳನ್ನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು 20 ದಿನಗಳಲ್ಲಿ ಊರಲ್ಲಿ ಮಾರಿಯಮ್ಮನ ಜಾತ್ರೆ ಇರುತ್ತೆ. ಅದನ್ನೇ ಒಲೆಮಾರಿ ಜಾತ್ರೆ ಅಂತಲೂ ಕೂಡ ಕರೀತಾರೆ. ಈ ಜಾತ್ರೆ ದಿನ ಊರಲ್ಲಿ ಮಾರಿಯಮ್ಮನಿಗೆ ಒಂದು ಕೋಣವನ್ನ ಬಲಿ ಕೊಡ್ತಾರೆ. ಆ ರೀತಿ ಮಾಡಿದ್ರೆ ಆ ಊರಿಗೆ ಸಿರಿ ಸಂಪತ್ತು ಬರುತ್ತೆ ಅನ್ನೋದು ಅವರ ನಂಬಿಕೆ. ಆದ್ರೆ ಭೀಮನಗಿರಿ ಮತ್ತು ಮಲ್ಲಣ್ಣಗಿರಿಯಲ್ಲಿ ಮಾತ್ರ ಈ ಜಾತ್ರೆಯನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಈ 2 ಊರುಗಳು ಸೇರ್ಕೊಂಡು ಈ ಜಾತ್ರೆಯನ್ನ ಮಾಡ್ತಾರೆ. ಈ ಸಾರಿ ಮಲ್ಲಣ್ಣಕೇರಿಯವರು ಈ ಜಾತ್ರೆಯನ್ನ ಮಾಡಿದ್ರೆ ಮಾರಿಯಮ್ಮನಿಗೆ ಅವರೇ ಕೋಣವನ್ನ ಬಲಿ ಕೊಡ್ತಾರೆ. ಹಾಗಾಗಿ ಸಿರಿ ಸಂಪತ್ತು ಎಲ್ಲವೂ ಅವ್ರ ಊರಿಗೆ ಹೋಗುತ್ತೆ. ಅದೇ ರೀತಿ ಈ ಸಿರಿ ಸಂಪತ್ತನ್ನ ಭೀಮಗಿರಿ ಅವರು ತಗೊಂಡು ಹೋಗ್ಬೇಕು ಅಂದ್ರೆ ಜಾತ್ರೆಯಲ್ಲಿ ಅಮ್ಮನಿಗೆ ಕೋಣವನ್ನು ಬಲಿ ಕೊಟ್ಟ ನಂತರ ಭೀಮನಗಿರಿಯ ಯಾರಾದ್ರೂ ಒಬ್ಬ ವ್ಯಕ್ತಿ ಅದರ ರಕ್ತವನ್ನು ಕೈಗೆ ಅಂಟಿಸಿಕೊಂಡು ಆ ಊರನ್ನು ದಾಟಿ ತನ್ನ ಊರಿಗೆ ಹೋಗಿ ತನ್ನ ಊರ ಮುಂದೆ ಇರುವ ದೇವಸ್ಥಾನದಲ್ಲಿ ತನ್ನ ಕೈ ಅಚ್ಚೆಯನ್ನ ಹಾಕಬೇಕು. ಹಾಗೆ ಮಾಡಿದ್ರೆ ಆಗ ಅವ್ರ ಊರಿಗೆ ಸಿರಿ ಸಂಪತ್ತು ಬರುತ್ತೆ ಅನ್ನೋದೇ
ಅವ್ರ ನಂಬಿಕೆ. ಆದ್ರೆ ಯಾರಾದ್ರೂ ಆ ಸಿರಿ ಸಂಪತ್ತನ್ನ ತಗೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ರೆ ಕಾಳೇಗೌಡನ ಮನುಷ್ಯರು ಅವನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಭಯ ಬಿದ್ದು ಯಾರು ಕೂಡ ಒಲೆಮಾರಿಯನ್ನ ಅವ್ರ ಊರಿಗೆ ತಗೊಂಡೋಗೋ ಧೈರ್ಯ ಮಾಡೋದಿಲ್ಲ. ಕಳೆದ 15 ವರ್ಷಗಳಿಂದಲೂ ಕೂಡ ಈ ಕಾಳೇಗೌಡನ ಜಾತ್ರೆಯಲ್ಲಿ ಗೆಲ್ತಾ ಇರ್ತಾನೆ. ಆದ್ದರಿಂದಲೇ ಕಾಳೇಗೌಡ ಈ ಸಾರಿ ಕಾಟೇರನನ್ನ ಕರೆದು ಕೋಣದ ತಲೆಯನ್ನ ಕಡಿಯುವುದಕ್ಕೆ ಒಂದು ಹರಿತವಾದ ಕತ್ತಿ ಮತ್ತು ಇನ್ನು 200 ಕತ್ತಿಗಳು ಆ ಕೋಣದ ರಕ್ತವನ್ನು ತೆಗೆದುಕೊಂಡು ಹೋಗುವವನಿಗಾಗಿ ಬೇಕು ಅಂತ ಹೇಳ್ತಾನೆ. ಆಗ ಕಾಟೇರ ಅವ್ರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಬೇಕಾದ ಕತ್ತಿಗಳನ್ನ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಕಾಟೇರನ ಅಕ್ಕ ದೇವರಾಯನ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಮಗು ಅಳ್ತಾ ಇದ್ರಿಂದ ಆ ಮಗುಗೆ ಎದೆ ಹಾಲು ಕೊಡೋಣ ಅಂತೇಳಿ ಹೋದ್ರೆ ಆಗ ದೇವರಾಯನ ಮನುಷ್ಯರು ಅವಳನ್ನು ತಡೆದು ನಿನ್ಗೂ ಕೂಡ ಹಾಲು ಬರುತ್ತಾ, ಹೇಗ್ ಬರುತ್ತೆ ನೋಡೋಣ ತೋರ್ಸು ಅಂತೇಳಿ ತುಂಬಾ ನೀಚವಾಗಿ ಮಾತಾಡ್ತಾರೆ. ಆಗ ಅವ್ರ ಅಕ್ಕಗೆ ಬೇರೆ ದಾರಿ ಇಲ್ಲದೆ ಆ ಮಗುಗೆ ಹಾಲು ಕುಡಿಸ್ಬೇಕು ಅಂತೇಳಿ ತನ್ನ ಎದೆ ಹಾಲು ಹೇಗ್ ಬರುತ್ತೆ ಅಂತೇಳಿ ಅವ್ರಿಗೆ ತೋರಿಸ್ತಾಳೆ. ಆಗ ಈ ವಿಷಯವನ್ನ ಎಲ್ಲರೂ ತಿಳ್ಕೊಂಡು ದೇವರಾಯನ ಹತ್ರ ಪಂಚಾಯತಿಯನ್ನ ಇಡ್ತಾರೆ. ಕಾಟೇರನಿಗೆ ವಿಷಯ ಗೊತ್ತಾಗಿ ದೇವರಾಯನ ಮನುಷ್ಯನನ್ನ ಒಡೆದು ಅವನನ್ನ ಕೊಲ್ಲುವುದಕ್ಕೆ ಟ್ರೈ ಮಾಡ್ತಾನೆ. ಆಗ ದೇವರಾಯ ಕಾಟೇರನ ತಡೆದು ಅವನೇನಾದ್ರೂ ನಿನ್ನ ಅಕ್ಕನನ್ನ ಮುಟ್ಟಿದನ ಅಂತ ಕೇಳ್ತಾನೆ. ಆಗ ಕಾಟೇರ ಅವನ ಕಣ್ಣುಗಳನ್ನ ಕಿತ್ತಾಕಿ ಅವನು ನನ್ನ ಅಕ್ಕನನ್ನ ಮುಟ್ಟಿಲ್ಲ, ಅವನು ನೋಡಿದ್ದ, ಅದಕ್ಕೋಸ್ಕರ ಅವನ ಕಣ್ಣನ್ನ ಕಿತ್ತಾಕಿದೀನಿ ಅಂತ ಹೇಳ್ತಾನೆ. ಆಗ ದೇವರಾಯ ಮಾತಾಡ್ತಾ ನೀನ್ ಸ್ವಲ್ಪ ಸುಮ್ನೆ ಇದ್ದಿದ್ರೆ ನಾನೇ ಅವನಿಗೆ ಶಿಕ್ಷೆ ಕೊಡ್ತಿದ್ದೆ, ಅವನಿಗೆ ಶಿಕ್ಷೆ ಕೊಡೋದಕ್ಕೆ ನೀನ್ ಯಾರು, ಈಗ ನೀನು ಈ ತಪ್ಪನ್ನ ಮಾಡಿದ್ಕೋಸ್ಕರ ಈ ಸಾರಿ ಒಲೆಮಾರಿಯನ್ನ ನಮ್ಮೂರಿಗೆ ನೀನೇ ತಗೊಂಡ್ಬರ್ಬೇಕು ಅಂತೇಳಿ ಆರ್ಡರ್ ಮಾಡ್ತಾನೆ. ಇದನ್ನ ಕೇಳಿದ ಊರಿನವರೆಲ್ಲರೂ ತುಂಬಾ ಭಯ ಬಿದ್ದು ಕಾಟೇರ ಸಾಯೋದು ಗ್ಯಾರಂಟಿ ಅಂತೇಳಿ ಬೇಜಾರಾಗ್ತಾರೆ. ಆಗ ಕಾಟೇರನ ಮನೆಯವರು ಕಾಟೇರನ ಜೊತೆ ಮಾತಾಡ್ತಾ ಇದ್ಯಾವುದು ನಮಗೆ ಬೇಡ, ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಆಗ ಕಾಟೇರ ಮಾತಾಡ್ತಾ ನಾವು ಈ ಊರಲ್ಲಿ ಬದುಕಿದ್ವೋ ಇಲ್ಲೋ ಅಂತೇಳಿ ಮೇಲ್ಜಾತಿ ಅವರಿಗೆ ಅಸಲಿಗೆ ಗೊತ್ತೇ ಇಲ್ಲ. ಈಗ ಒಲೆಮಾರಿಯನ್ನ ನಮ್ಮ ಊರಿಗೆ ತಗೊಂಡ್ಬಂದು ನಾವು ಕೂಡ ಈ ಊರಲ್ಲಿ ಬದುಕಿದೀವಿ ಅಂತೇಳಿ ಎಲ್ರಿಗೂ ಗೊತ್ತಾಗೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಕಾಟೇರ ಕಾಳೇಗೌಡ ಹೇಳಿರುವ ಕತ್ತಿಗಳನ್ನ ರೆಡಿ ಮಾಡ್ಕೊಂಡು ಹೋಗಿ ಅವು ಎಷ್ಟು ಹರಿತವಾಗಿದ್ದಾವೆ ಅಂತೇಳಿ ಅವನಿಗೆ ತೋರಿಸ್ತಾನೆ. ಕಾಳೇಗೌಡ ಆ ಕತ್ತಿಗಿರುವ ಹರಿತವನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ಆಗ ಕಾಳೇಗೌಡ ಕಾಟೇರನ ಜೊತೆ ಮಾತಾಡ್ತಾ ಈ ಕತ್ತಿಗಳನ್ನ ನಮ್ಮ ಮನುಷ್ಯರಿಗೆ ಕೊಟ್ರೆ ರಾಕ್ಷಸರಾಗಿ ಹೋಗ್ತಾರೆ, ನೀನು ಒಲೆಮಾರಿ ಜಾತ್ರೆಯಲ್ಲಿ ಪ್ರಾಣವನ್ನ ಕಾಪಾಡ್ಕೋಬೇಕು ಅಂದ್ರೆ ಮೊದಲು ನೀನ್ ಇಲ್ಲಿಂದ ಎಲ್ಲಾದ್ರೂ ಹೊರಟೋಗು ಅಂತ ಹೇಳ್ತಾನೆ. ಅದಕ್ಕೆ ಕಾಟೇರ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮಾರಮ್ಮನ ಜಾತ್ರೆ ದಿನ ಬರುತ್ತೆ. ಆಗ ಮಲ್ಲಣ್ಣಕೇರಿಯಲ್ಲಿ ಕೋಣವನ್ನ ಬಲಿ ಕೊಡ್ತಾರೆ. ಆಗ ಕಾಟೇರ ನಿಮ್ಮ ಊರಲ್ಲಿರುವ ಸಿರಿ ಸಂಪತ್ತನ್ನ ನಮ್ಮ ಊರಿಗೆ ತಗೊಂಡು ಹೋಗ್ತೀನಿ ಅಂತೇಳಿ ಕೋಣದ ರಕ್ತವನ್ನ ಕೈಗೆ ಅಂಟಿಸ್ಕೊಳ್ತಾನೆ. ಆಗ ಕಾಳೇಗೌಡನ ಮನುಷ್ಯರು ಕತ್ತಿಗಳನ್ನ ತಗೊಂಡು ಕಾಟೇರನ ಮೇಲೆ ಒಂದೇ ಸಾರಿಗೆ ಅಟ್ಯಾಕ್ ಮಾಡಿ ಅವನನ್ನ ಕೊಲ್ಲುವುದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಕಾಟೇರ ಅವರಿಂದ ತಪ್ಪಿಸ್ಕೊಳ್ತಾನೆ. ದೇವರಾಯ ಮೊದಲೇ ಪ್ಲಾನ್ ಮಾಡಿ ಕಾಟೇರನನ್ನ ಕೊಲ್ಲುವುದಕ್ಕೋಸ್ಕರ ಒಲೆಮಾರಿಯನ್ನ ನಮ್ಮೂರಿಗೆ ತಗೊಂಬ ಅಂತ ಹೇಳಿರ್ತಾನೆ. ಈಗ ದೇವರಾಯನ ಮನುಷ್ಯರು ಮತ್ತು ಕಾಳೇಗೌಡನ ಮನುಷ್ಯರು ಸೇರ್ಕೊಂಡು ಕಾಟೇರನ ಮೇಲೆ ದಾಳಿ ಮಾಡ್ತಾರೆ. ಕಾಟೇರನಿಗೆ ಅವರ ಕತ್ತಿಗಳನ್ನ ನೋಡಿ ಇವರು ದೇವರಾಯನ ಮನುಷ್ಯರೇ ಅಂತೇಳಿ ಅರ್ಥ ಆಗುತ್ತೆ. ಕೊನೆಗೆ ಕಾಟೇರ ಅವರಿಂದ ತಪ್ಪಿಸಿಕೊಂಡು ಅವರ ಊರಿಗೆ ಹೋಗಿ ದೇವಸ್ಥಾನದ ಮುಂದೆ ಅಚ್ಚೆಯನ್ನ ಹಾಕ್ತಾನೆ. ಇದರಿಂದ ಊರಿನವರೆಲ್ಲರೂ ತುಂಬಾ ಹ್ಯಾಪಿ ಆಗ್ತಾರೆ. ಸೀನ್ ಕಟ್ ಆದ್ರೆ ಪ್ರಭಾವತಿ ಕಾಟೇರ ಹತ್ರ ಬಂದು ಈಗ ನಿಮ್ಗೆ ಒಳ್ಳೆ ದಿನಗಳು ಬಂದಿದಾವೆ, ಏಕೆಂದ್ರೆ ಗವರ್ಮೆಂಟ್ ಒಂದು ಬಿಲ್ ಅನ್ನ ಪಾಸ್ ಮಾಡಿದೆ. ಆ ಬಿಲ್ ನಿಂದ ಯೂಸ್ ಏನು ಅಂದ್ರೆ ಯಾರು ಭೂಮಿಯನ್ನ ಲೀಸ್ಗೆ ತಗೊಂಡು ಬೆಳೆಯನ್ನ ಬೆಳಿತಾ ಇರ್ತಾರೋ ಆ ಭೂಮಿಗೆ ಅವರೇ ಮಾಲೀಕರಾಗ್ತಾರೆ ಅಂತೇಳಿ ಕಾಯ್ದೆ ಬಂದಿದೆ ಅಂತ ಹೇಳ್ತಾಳೆ. ಕಾಟೇರ ವಿಷಯವನ್ನ ತಿಳ್ಕೊಂಡು ಪ್ರಭಾವತಿ ಜೊತೆ ಊರಿನವರೆಲ್ಲರಿಗೂ ಕೂಡ ಈ ವಿಷಯ ಗೊತ್ತಾಗುವಂತೆ ಮಾಡ್ತಾನೆ. ಆಗ ಊರಿನವರೆಲ್ಲರೂ ಜಮೀನ್ದಾರರಿಗೆ ಭಯ ಬೀಳ್ತಾ ಗೌರ್ಮೆಂಟ್ ಗಳು ಇವತ್ತಿರ್ತವೆ ನಾಳೆ ಹೋಗ್ತವೆ, ಆದ್ರೆ ನಮ್ಮ ಊರಿನ ಜಮೀನ್ದಾರರು ಯಾವಾಗ್ಲೂ ಒಬ್ಬರೇ ತಾನೆ ಅಂತ ಹೇಳ್ತಾ ದೇವರಾಯನ ವಿರುದ್ಧ ಹೋದ್ರೆ ನಮ್ಮ ಟ್ಯಾಕ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಾನೆ. ಅದೇ ಅವ್ರ ಹತ್ರ ಹೇಳಿ 12 ಮೂಟೆ ಇರುವ ಟ್ಯಾಕ್ಸ್ ಅನ್ನ 8 ಮೂಟೆ ಆಗಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆಗ ಪ್ರಭಾವತಿ ಮಾತಾಡ್ತಾ ನೀವೆಲ್ಲರೂ ಈ ರೀತಿ ಯೋಚನೆ ಮಾಡ್ತಿರೋದಕ್ಕೋಸ್ಕರನೇ ಅವ್ರು ನಿಮ್ ಮೇಲೆ ಅಧಿಕಾರವನ್ನ ಚಲಾಯಿಸ್ತಿದ್ದಾರೆ, ಈಗ್ಲಾದ್ರೂ ನೀವು ಅವ್ರ ಮೇಲೆ ತಿರುಗಿ ಬೀಳಿ ಅಂತ ಹೇಳ್ತಾಳೆ. ಆಗ ಕಾಟೇರ ಆ ಊರಿನ ಜನರ ಹತ್ರ ಮಾತಾಡ್ತಾ ದೇವರಾಯ ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಟ್ರೆ ಓಕೆ, ಆದ್ರೆ ಕೊಡ್ತಿದ್ರೆ ಮಾತ್ರ ತಿರುಗಿ ಬೀಳೋಣ ಅಂತೇಳಿ ಎಲ್ಲರನ್ನು ಕರ್ಕೊಂಡು ದೇವರಾಯನ ಮನೆ ಹತ್ರ ಹೋಗ್ತಾರೆ. ಆಗ ದೇವರಾಯನ ಮನೆಯಲ್ಲಿ ಜಮೀನ್ದಾರ್ ಎಲ್ಲರೂ ಸೇರ್ಕೊಂಡು ಗವರ್ನಮೆಂಟ್ ಪಾಸ್ ಮಾಡಿರೋ ಬಿಲ್ಲಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವರಲ್ಲಿ ಕೆಲವು ಜಮೀನ್ದಾರರು ಅವರ ಭೂಮಿಯನ್ನ ಅವರಿಗೆ ವಾಪಸ್ ಕೊಟ್ಬಿಡೋಣ, ಆಗ ಅವರು ನಾವು ಕೊಟ್ಟಿವಿ ಅಂತೇಳಿ ನಾವೇನೇ ಕೆಲಸ ಹೇಳಿದ್ರು ಕೂಡ ಅವ್ರು ಮಾಡ್ತಾರೆ, ಒಂದ್ ವೇಳೆ ಅವ್ರು ನಮ್ಮ ಮೇಲೆ ತಿರುಗಿ ಬಿದ್ರೆ ನಾವು ಹುಟ್ಟಿ ಇಲ್ದಿರುವಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ದೇವರಾಯ ಮಾತ್ರ ಅವರ ಭೂಮಿಯನ್ನ ಅವರಿಗೆ ವಾಪಸ್ ಕೊಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಕಾಟೇರ ಊರಿನವ್ರು ಎಲ್ಲರನ್ನೂ ಕರ್ಕೊಂಡು ದೇವರಾಯನ ಮನೆ ಹತ್ರ ಬರ್ತಾನೆ. ಆಗ ಕಾಟೇರ ದೇವರಾಯನ ಹತ್ರ ಮಾತಾಡ್ತಾ ನಮ್ಮ ಭೂಮಿಗಳು ಇನ್ನು ಮುಂದೆ ನಮಗೆ ಸ್ವಂತ, ಇನ್ನು ಮುಂದೆ ಅವುಗಳ ತಂಟೆ ಬರಬೇಡಿ ಅಂತೇಳಿ ದೇವರಾಯನಿಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಬರ್ತಾನೆ. ಆಗ ದೇವರಾಯ ತನ್ನ ಮನುಷ್ಯರ ಜೊತೆ ಮಾತಾಡ್ತಾ ಅವ್ರು ಬದುಕಿದ್ರೆ ತಾನೆ ಅವರ ಭೂಮಿಗಳು ಅವ್ರ ಹೆಸರಿಗೆ ಬರುದು ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಈ ಮೂವಿ ಪ್ರೆಸೆಂಟ್ ಬರುತ್ತೆ. ಇದನ್ನೆಲ್ಲ ಕೇಳಿದ ಕಾನ್ಸ್ಟೇಬಲ್ ಕುಮಾರ್ ಈಗ ಸಿಕ್ಕಿರುವ 102 ಸ್ಕೆಲೆಟನ್ ಗಳು ನಿಮ್ಮ ಊರಿನವ ಅಂತ ಕೇಳಿ ಶಾಕ್ ಆಗಿ ಹೋಗ್ತಾನೆ. ಲಾರೆನ್ಸ್ ಡಿಪಾರ್ಟ್ಮೆಂಟ್ ಇರುವ ಶ್ರುತಿ ಆ ಸ್ಕೆಲೆಟನ್ ಗಳನ್ನ ನೀಟಾಗಿ ಪರಿಶೀಲನೆ ಮಾಡಿದ್ರೆ ಅವ್ರು ಈಗಾಗಲೇ ಸತ್ತು 25 ವರ್ಷಗಳಾಗಿವೆ. ಅಷ್ಟೇ ಅಲ್ಲದೆ ಅವರನ್ನ ಯಾರೋ ಕತ್ತಿಯಿಂದ ಚುಚ್ಚಿ ಸಾಯಿಸಿದಾರೆ ಅಂತೇಳಿ ಗೊತ್ತಾಗುತ್ತೆ. ಇದನ್ನ ಶ್ರುತಿ ಎಸ್ಐಗೆ ಹೇಳಿ ಇನ್ನೂ ಈ ಸ್ಕೆಲೆಟನ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ, ಇನ್ನೂ ಏನಾದ್ರೂ ಅಪ್ಡೇಟ್ಸ್ ಗಳಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಎಸ್ಐ ಮಾತಾಡ್ತಾ ಸುಮ್ನೆ
ಯಾಕೆ ಮೇಡಮ್ ತಲೆನೋವು, ಅವ್ರೆಲ್ಲರದು ನ್ಯಾಚುರಲ್ ಡೆತ್ ಅಂತೇಳಿ ರಿಪೋರ್ಟ್ ರೆಡಿ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರುತಿ, ಏನ್ ಸರ್ ಈ ರೀತಿ ಮಾತಾಡ್ತೀರಾ, ಆ ರೀತಿ ತಪ್ಪು ರಿಪೋರ್ಟ್ ಅಲ್ಲ, ನಾನ್ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಆಗ ಎಸ್ ಐ ಜೊತೆ ಇದ್ದ ಕಾನ್ಸ್ಟೇಬಲ್ ಎಸ್ ಐ ಜೊತೆ ಮಾತಾಡ್ತಾ ಆ ಸ್ಕೆಲೆಟನ್ ಗಳನ್ನ ಪರಿಶೀಲನೆ ಮಾಡಿ ಅವರನ್ನ ಯಾರು ಕೊಂದಿದ್ದಾರೆ ಅಂತೇಳಿ ತಿಳ್ಕೊಬೋದ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಎಸ್ ಐ ಅವ್ರು ಸುಮ್ನೆ ಅವರನ್ನ ಯಾರು ಕೊಂದಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ನಾವೇ ಅವರನ್ನ ಕಂಡುಹಿಡಿಬೇಕು ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಕಾಳೇಗೌಡನ ಮನುಷ್ಯರು ಕಾಟೇರ ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವನನ್ನ ಕೊಲ್ಲುವುದಕ್ಕೆ ಬರ್ತಾರೆ. ಆಗ ಕಾಟೇರ ಅವ್ರಿಗೆ ಸಿಗಾಕೊಂಡು ನನ್ನನ್ನ ಬೇಕಾದ್ರೆ ಏನಾದ್ರೂ ಮಾಡಿ, ಆದ್ರೆ ಕಾನ್ಸ್ಟೇಬಲ್ ಕುಮಾರ್ ಮಾತ್ರ ಬಿಟ್ಬಿಡಿ ಅಂತ ಹೇಳ್ತಾನೆ. ಆದ್ರೆ ಅವರು ಕುಮಾರನನ್ನ ಕೊಲ್ಲುವುದಕ್ಕೆ ಟ್ರೈ ಮಾಡ್ತಾರೆ. ಆಗ ಕಾಟೇರ ಅವ್ರನ್ನೆಲ್ಲರನ್ನು ಹೊಡೆದು ಅವರಲ್ಲಿಂದ ಓಡಿ ಹೋಗುವಂತೆ ಮಾಡ್ತಾನೆ. ಈ ವಿಷಯವನ್ನ ತಿಳಿದ ಕಾಳೇಗೌಡ ಅವನೊಬ್ಬನ ನಿಮ್ಮಿಂದ ಕೊಲ್ಲೋದಿಕ್ ಆಗಿಲ್ವಾ ಅಂತೇಳಿ ಕೋಪ ಮಾಡ್ಕೊಳ್ತಾನೆ. ಆಗ ಕಾನ್ಸ್ಟೇಬಲ್ ಕುಮಾರ್ ಮಾತಾಡ್ತಾ, ನಿನ್ ಜೊತೆ ನಾನ್ ಬಂದ್ರೆ ಅವರೆಲ್ಲರೂ ನನ್ನನ್ನು ಸಾಯಿಸ್ತಾರೆ, ಇಲ್ಲಿಂದ ಹಿಂದಕ್ಕೆ ಹೋಗೋಣ ಬಾ ಅಂತೇಳಿ ಕಾಟೇರ್ ನನ್ನ ಗನ್ ಹಿಡ್ಕೊಂಡು ಎದುರಿಸ್ತಾನೆ. ಆದ್ರೆ ಕಾಟೇರ ಮಾತ್ರ ನಾನು ಊರಿಗೆ ಹೋಗೋದನ್ನ ಯಾರಿಂದನೂ ಕೂಡ ತಡೆಯಕ್ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕುಮಾರ್, ಹಸಿರಿಗೆ ನಿನ್ ಜೀವನದಲ್ಲಿ ಏನ್ ಕಳ್ಕೊಂಡಿದ್ಯಾ ಅಂತೇಳಿ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಸೀನ್ ಕಟ್ ಆದ್ರೆ ಪ್ರಭಾವತಿಯ ತಂದೆ ಪ್ರಭಾವತಿಯ ಮದುವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಕಾಟೇರನ ಭಾವ ಕಾಟೇರ ಮತ್ತು ಪ್ರಭಾವತಿಯ ಪ್ರೀತಿಯ ಬಗ್ಗೆ ಅವರ ತಂದೆ ಹತ್ರ ಹೇಳ್ತಾನೆ. ಕಾಟೇರ ಮತ್ತು ಪ್ರಭಾವತಿಯ ಪ್ರೀತಿಯ ವಿಷಯ ಗೊತ್ತಿದ್ರು ಕೂಡ ಕಾಟೇರ ಒಲೆಮಾರಿಯನ್ನು ತಗೊಂಬಂದಿರೋ ಧೀರ ಆಗಿದ್ದರಿಂದ ಅವನಿಗೆ ಎಲ್ರು ಕೂಡ ಭಯ ಬಿದ್ದು ಸುಮ್ನೆ ಇರ್ತಾರೆ. ಆಗ ಪ್ರಭಾವತಿಯ ತಂದೆ ಪ್ರಭಾವತಿ ಹತ್ರ ಮಾತಾಡ್ತಾ, ನಿನಗೆ ನಾವು ಬೇಕೋ ಅಥವಾ ಅವನ್ ಬೇಕೋ ಹೇಳು ಅಂತ ಕೇಳ್ತಾನೆ. ಆಗ ಪ್ರಭಾವತಿ ನನಗೆ ಕಾಟೇರನೇ ಬೇಕು ಅಂತೇಳಿ ಅವನ ಹತ್ರ ಹೋಗ್ತಾಳೆ. ಆಗ ಪ್ರಭಾವತಿಯ ತಂದೆ, ಇವತ್ತು ನನ್ನ ಮಗಳು ಸತ್ತೋದ್ಲು, ಇವತ್ತಿನಿಂದ ನನಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಅಸಲಿಗೆ ಪ್ರಭಾವತಿಗೆ ಕಾಟೇರ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಪ್ರಭಾವತಿ ಮತ್ತು ಅವಳ ತಾಯಿ ಹೋಗುವ ಕಾರಿಗೆ ಆಕ್ಸಿಡೆಂಟ್ ಆಗುತ್ತೆ. ಅದನ್ನ ಕಾಟೇರ ನೋಡಿ ಅವರಿಬ್ಬರನ್ನು ಕೂಡ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ ಪ್ರಭಾವತಿಗೆ ತುಂಬಾ ರಕ್ತ ಹೋಗಿದ್ರೆ ಅವನೇ ಅವಳಿಗೆ ರಕ್ತವನ್ನ ಕೊಟ್ಟು ಅವಳನ್ನ ಕಾಪಾಡಿರ್ತಾನೆ. ಪ್ರಭಾವತಿ ಮೊದಲನೇ ಸಾರಿಗೆ ಕಾಟೇರನನ್ನ ಹಾಸ್ಪಿಟಲ್ ಅಲ್ಲಿ ನೋಡಿ, ನಾನು ಯಾರು ಏನು ಅಂತ ಗೊತ್ತಿಲ್ಲದಿದ್ರು ಕೂಡ ನನಗೆ ರಕ್ತವನ್ನ ಕೊಟ್ಟು ಪ್ರಾಣವನ್ನ ಕಾಪಾಡಿದ್ದಾನೆ ಅಂತೇಳಿ ಅವನನ್ನ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಪ್ರಭಾವತಿ ಅಣ್ಣ ಅವ್ರ ತಾಯಿ ಕೊಟ್ಟಿರೋ ಬಟ್ಟೆಗಳನ್ನ ಪ್ರಭಾವತಿಗೆ ಕೊಡೋಣ ಅಂತೇಳಿ ಅವ್ರ ಮನೆ ಹತ್ರ ಹೋಗ್ತಾನೆ. ಪ್ರಭಾವತಿ ಅವ್ರ ಅಣ್ಣನನ್ನ ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆಗ ಪ್ರಭಾವತಿ ಅಣ್ಣ ಕಾಟೇರನ ಜೊತೆ ಮಾತಾಡ್ತಾ, ಬಿಲ್ ಪಾಸ್ ಆದಾಗಿಂದಲೂ ನಿಮ್ ಟೈಮ್ ಸರಿ ಇಲ್ಲ, ಈ ಕತ್ತಿಯನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಕತ್ತಿಯನ್ನ ಅವ್ರಿಗೆ ಕೊಡ್ತಾನೆ. ಕಾಟೇರನ ಭಾವನೆಗೆ ನಾಟಕದ ಹುಚ್ಚು ಜಾಸ್ತಿ ಇರುತ್ತೆ. ಆದ್ದರಿಂದ ಅವನು ಊರಲ್ಲಿ ಒಂದು ಡ್ರಾಮಾ ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಿ ಅದರಲ್ಲಿ ಹಿರಣ್ಯಕಶಿಪು ರೋಲ್ ಅನ್ನ ಪ್ಲೇ ಮಾಡ್ತಾ ಇರ್ತಾನೆ. ಅದೇ ರೀತಿ ಕಾಟೇರನ ಜೊತೆ ಇರುವ ತಾತನಿಗೆ ಮಾತ್ ಬರದೇ ಹೋಗಿದ್ರು ಕೂಡ ನಾಟಕದಲ್ಲಿ ಹಿರಣ್ಯಕಶಿಪುನ ಪಾತ್ರ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇರುತ್ತೆ. ಇದಕ್ಕೋಸ್ಕರ ಕಾಟೇರ ನಾಟಕ ನಡೆಯುವ ದಿನ ಅವರ ಭಾವನನ್ನ ಕಟ್ಟಿ ಹಾಕಿ ಆ ತಾತನನ್ನ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಿಸ್ತಾ ಸ್ಟೇಜ್ ನ ಹಿಂದೆ ನಿಂತ್ಕೊಂಡು ಡೈಲಾಗ್ ಅನ್ನ ಹೊಡಿತಾ ಇರ್ತಾನೆ. ಆಗ ಊರಿನವರೆಲ್ಲರೂ ಬಿರ್ದಾರ್ ಅಲಿಯಾಸ್ ತಾತನನ್ನ ತುಂಬಾ ಮೆಚ್ಕೊಳ್ತಾರೆ. ಆಗ ಬಿರ್ದಾರ್ ತುಂಬಾ ಹ್ಯಾಪಿ. ಆಗ ಕಾಟೇರನ ಭಾವ ಕೂಡ ಕಾಟೇರ ಹೊಡೆದಿರೋ ಡೈಲಾಗ್ ಗಳನ್ನ ಕೇಳಿ ಅವನು ಕೂಡ ತುಂಬಾ ಮೆಚ್ಕೊಳ್ತಾನೆ. ಆಗ ಜಮೀನ್ದಾರ್ ಎಲ್ಲರೂ ಸೇರ್ಕೊಂಡು ಒಬ್ಬ MLA ನ ಮೀಟ್ ಮಾಡಿ, ನಮ್ಮ ಜಮೀನ್ ನಮ್ಮ ಹತ್ರನೇ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕೇಳ್ತಾರೆ. ಆಗ MLA, ನಿಮ್ಮ ಭೂಮಿ ನಿಮ್ಮ ಹತ್ರನೇ ಇರ್ಬೇಕು ಅಂದ್ರೆ ಯಾವ ರೈತನು ಕೂಡ ಅವರ ಜಮೀನಲ್ಲಿ ಕೆಲಸ ಮಾಡಿರೋ ತರ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಆಫೀಸರ್ ನಿಮ್ಮ ಊರಿಗೆ ವೆರಿಫಿಕೇಶನ್ ಬಂದಾಗ ಅವರ ಭೂಮಿಯಲ್ಲಿ ಬೆಳೆ ಇದ್ರೇನೆ ಅವರ ಭೂಮಿಯನ್ನ ಅವರಿಗೆ ರಿಜಿಸ್ಟರ್ ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾನೆ. ಆಗ ಜಮೀನ್ದಾರರು MLA ಹೇಳಿರೋ ಮಾತನ್ನ ಸೀರಿಯಸ್ ಆಗಿ ತಗೊಂಡು ರೈತರೆಲ್ಲರೂ ಭೂಮಿಯಲ್ಲಿ ಕೆಲಸ ಮಾಡಿರೋ ತರ ನೋಡ್ಕೋಬೇಕು ಅಂತ ಅನ್ಕೋತಾರೆ. ಆಗ ದೇವರಾಯ ಕಾಟೇರ ಹೊರಗಡೆ ಇದ್ರೆ ರೈತರನ್ನ ನಾವೇನು ಮಾಡಕ್ ಆಗಲ್ಲ ಅಂತೇಳಿ ಯಾರಿಗೂ ಗೊತ್ತಾಗದ ಹಾಗೆ ಅವರ ಮನೆಯಲ್ಲಿ ಗಂಧದ ತುಂಡುಗಳನ್ನ ಇಟ್ಟು ಪೊಲೀಸ್ನವರಿಗೆ ಸಿಗೋ ತರ ಮಾಡ್ತಾನೆ. ಗಂಧದ ತುಂಡುಗಳು ಕಾಟೇರನ ಮನೆಯಲ್ಲಿ ಸಿಕ್ಕಿದ್ರಿಂದ ಎವಿಡೆನ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ. ಆಗ ದೇವರಾಯನ ಮನುಷ್ಯರು ರೈತರನ್ನ ಎದುರಿಸಿ ಅವರು ಹೊಲದಲ್ಲಿ ಕೆಲಸ ಮಾಡಿರೋ ತರ ನೋಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಪ್ರಭಾವತಿ ಮತ್ತು ಕಾಟೇರನ ಭಾವ ಲಾಯರ್ ಗಳನ್ನ ಮೀಟ್ ಮಾಡ್ತಾ ಈ ಕೇಸನ್ನ ಟೇಕ್ ಅಪ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಎವಿಡೆನ್ಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಕೇಸ್ ತಗೊಂಡ್ರು ಕೂಡ ಸೋತೋಗ್ತೀವಿ ಅಂತೇಳಿ ಯಾರು ಕೂಡ ಕೇಸನ್ನ ಟೇಕ್ ಅಪ್ ಮಾಡೋದಿಲ್ಲ. ಆಗ ಪ್ರಭಾವತಿಗೆ ಯಾರ ಹತ್ರ ಸಹಾಯ ಕೇಳಬೇಕು ಅಂತ ಗೊತ್ತಾಗದೆ ಅವ್ರ ತಂದೆ ಹತ್ರ ಹೋಗ್ತಾಳೆ. ಆಗ ಅವರ ತಂದೆ, ನನ್ನ ಪಾಲಿಗೆ ನೀನು ಯಾವಾಗ್ಲೂ ಸತ್ತೋದೆ, ನೀನೀಗ ಹೊರಗಡೆ ಅವಳಿಗೋಸ್ಕರ ನಾನ್ಯಾಗ ಇಷ್ಟೊಂದು ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಪ್ರಭಾವತಿ ಬೇಸರ ಮಾಡ್ಕೊಂಡು ಅಲ್ಲಿಂದ ಹೊರಟು ಬರ್ತಾಳೆ. ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದಿಕ್ಕು ತೋಚದ ಸಮಯದಲ್ಲಿ ಒಬ್ಬ ಲಾಯರ್ ಅವ್ರ ಜೊತೆ ಮಾತಾಡ್ತಾನೆ. ಆಗ ಲಾಯರ್ ಅವ್ರ ಜೊತೆ ಮಾತಾಡ್ತಾ ಕಾಟೇರ ಹೊರಗಡೆ ಬರ್ಬೇಕು ಅಂದ್ರೆ ಅವನ ಜಾಗದಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಗ ಕಾಟೇರನ ಬಾಬಾ ಊರಲ್ಲಿರೋ ಎಲ್ರಿಗೂ ಕೂಡ ಈ ವಿಷಯವನ್ನ ಹೇಳ್ತಾನೆ. ಆದ್ರೆ ಊರಲ್ಲಿರೋ ಯಾರು ಕೂಡ ಈ ಕೇಸನ್ನ ಅವರ ಮೇಲೆ ಹಾಕೊಳ್ಳೋದಿಕ್ಕೆ ಮುಂದೆ ಬರೋದಿಲ್ಲ. ಆದ್ರೆ ಮಾತು ಬರದ ತಾತ ಮಾತ್ರ ಕಾಟೇರನ್ಗೋಸ್ಕರ ಈ ಕೇಸನ್ನ ತನ್ನ ಮೇಲೆ ಹಾಕೋತಾನೆ. ಕಾಟೇರ ಜೈಲಿನಿಂದ ಹೊರಗಡೆ ಬಂದು ರೈತರೆಲ್ಲರೂ ತಮ್ಮ ಹೊಲದಲ್ಲಿ ಕೆಲಸ ಮಾಡುವಂತೆ ಮಾಡ್ತಾನೆ. ದೇವರಾಯನ ಮನುಷ್ಯರು ಕಾಟೇರನನ್ನ ನೋಡಿ ಯಾರು ಕೂಡ ರೈತರ ತಂಟೆ ಬರೋದಿಲ್ಲ. ಕೆಲವು ಮಂದಿ ಆಫೀಸರ್ಸ್ ಗಳು ದೇವರಾಯನ ಜೊತೆ ಸೇರ್ಕೊಂಡು ರೈತರ ಭೂಮಿಯನ್ನ ಅವರ ಹೆಸರಿಗೆ ಮಾಡ್ಕೊಡ್ತಾ ಇರೋದಿಲ್ಲ. ಆಗ ಕಾಟೇರ ಮತ್ತು ಪ್ರಭಾವತಿ ಊರ್ನವ್ರನ್ನ ಕರ್ಕೊಂಡು ಹೋಗಿ ಕಲೆಕ್ಟರ್ ನನ್ನ ಮೀಟ್ ಮಾಡ್ತಾರೆ. ಆಗ ಕಲೆಕ್ಟರ್ ಅವ್ರ ಜೊತೆ ಮಾತಾಡ್ತಾ, ಮುಂದಿನ ವಾರ ನಮ್ಮ ಆಫೀಸರ್ಸ್ ನಿಮ್ಮ ಊರಿಗೆ ಬಂದು ನಿಮ್ಮ ಭೂಮಿಗಳನ್ನ ನಿಮ್ಮ ಹೆಸರ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಅಂತ ಹೇಳ್ತಾನೆ. ಇದರಿಂದ ರೈತರೆಲ್ಲರೂ ತುಂಬಾ ಹ್ಯಾಪಿ ಫೀಲ್ ಆಗ್ತಾರೆ.
ದೇವರಾಯನಿಗೆ ಇದೆಲ್ಲ ವಿಷಯ ಗೊತ್ತಾಗ್ತಿದ್ರು ಕೂಡ ಏನು ಮಾಡಕ್ಕಾಗದೆ ಕೋಪದಿಂದ ಉರಿದು ಬೀಳ್ತಾ ಇರ್ತಾನೆ. ಸೀನ್ ಕಟ್ ಆದ್ರೆ ಕಾಟೇರ ಮತ್ತು ಪ್ರಭಾವತಿ ತಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ದೇವರಾಯನಿಗೆ ಕೊಡೋದಿಕ್ಕೆ ಅವ್ರ ಮನೆ ಹತ್ರ ಹೋಗ್ತಾರೆ. ಯಾವತ್ತಿದ್ರು ನೀವೇ ನಮ್ಮ ಊರಿಗೆ ದೊರೆ, ಗವರ್ನಮೆಂಟ್ ಆಫೀಸರ್ಸ್ ನಮ್ಮ ಊರಿಗೆ ಬಂದು ಅವರ ಭೂಮಿನ ಅವರ ಹೆಸರಿಗೆ ರಿಜಿಸ್ಟರ್ ಮಾಡೋ ದಿನ ನಾವಿಬ್ರು ಮದುವೆ ಮಾಡ್ಕೊಳ್ತಾ ಇದೀವಿ. ಖಂಡಿತವಾಗಿಯೂ ನೀವು ನಮ್ಮ ಮದುವೆಗೆ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ದೇವರಾಯ ಕೋಪ ತಡ್ಕೊಳಕ್ಕಾಗದೆ ಊರಿನವ್ರೆಲ್ಲರನ್ನು ಕೂಡ ಕೊಂದಾಕ್ಬೇಕು ಅಂತ ಹೇಳಿ ಬಿಹಾರಿ ಗ್ಯಾಂಗ್ ಗೆ ಫೋನ್ ಮಾಡ್ತಾನೆ. ಇನ್ನು ಈ ಬಿಹಾರಿ ಗ್ಯಾಂಗ್ ಯಾವ ತರ ಅಂದ್ರೆ ಊರಿಂದಾಚೆ ಒಂದು ಗುಂಡಿಯನ್ನ ತೋಡಿ ಕೊಲ್ಬೇಕಾಗಿರೋ ವ್ಯಕ್ತಿಗಳನ್ನ ಗುಂಡಿಯಲ್ಲಿ ಮುಚ್ಚಿ ಸಾಕ್ಷಿ ಆಧಾರಗಳೇ ಇಲ್ದಿರುವಂತೆ ಮಾಡ್ತಾ ಇರ್ತಾರೆ. ಈಗ ದೇವರಾಯ ಕರೆದಿರೋದ್ರಿಂದ ಆ ಬಿಹಾರಿ ಗ್ಯಾಂಗ್ ಈಗ ಭೀಮನಗೆರೆಗೆ ಬರ್ತಾ ಇದೆ. ಊರಿನವರೆಲ್ಲರೂ ಕಾಟೇರ ಮತ್ತು ಪ್ರಭಾವತಿಯ ಮದುವೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಟೇರನಿಗೆ ಮದುವೆ ನಾಳೆ ಅನ್ನುವಾಗ ದೇವರಾಯ ಕರೆಸಿರೋ ಬಿಹಾರಿ ಗ್ಯಾಂಗ್ ಬಗ್ಗೆ ಗೊತ್ತಾಗುತ್ತೆ. ಅವರು ಈ ರಾತ್ರಿ ಅಟ್ಯಾಕ್ ಮಾಡ್ತಾರೆ ಅಂತೇಳಿ ತಿಳ್ಕೊಂಡು ಅವ್ರು ಇರೋ ಜಾಗಕ್ಕೆ ಹೋಗಿ ಅವರನ್ನ ಕೊಲ್ಬೇಕು ಅಂತೇಳಿ ಅವ್ರು ಇರೋ ಜಾಗಕ್ಕೆ ಹೋಗ್ತಾನೆ. ಆ ಬಿಹಾರಿ ಗ್ಯಾಂಗ್ ಊರಿನವರೆಲ್ಲರನ್ನು ಕೊಲ್ಬೇಕು ಅಂತೇಳಿ ಅದಕ್ಕಿಂತ ಮುಂಚೆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆಗ ಕಾಟೇರ ಅಲ್ಲಿಗೆ ಬಂದು ಎಲ್ಲರ ಮೇಲೆ ದಾಳಿ ಮಾಡ್ತಾನೆ. ಕಾಟೇರ ಅವ್ರು ಕೊಲ್ಬೇಕು ಅಂತ ತಂದಿರೋ ಕತ್ತಿಗಳಿಂದ ಅವರನ್ನೇ ಕೊಂದಾಕಿ ಅವರು ತೋಡಿರೋ ಗುಂಡಿಗೆ ಅವರನ್ನೇ ಮುಚ್ಚಿ ಹಾಕ್ತಾನೆ. ಈಗ ಹೊರಬಿದ್ದಿರುವ ಸ್ಕೆಲೆಟನ್ ಗಳು ರೈತರವಲ್ಲ, ಆ ಬಿಹಾರಿ ಗ್ಯಾಂಗ್ ನವು. ಕಾಟೇರ ಆ ಬಿಹಾರಿ ಗ್ಯಾಂಗ್ ಅನ್ನ ಕೊಂದಾಕಿ ಮನೆಗೆ ಬಂದು ನೋಡಿದ್ರೆ ಪ್ರಭಾವತಿಯನ್ನ ಯಾರೋ ಚಾಕಿನಿಂದ ಇರಿದು ಕೊಂದಾಕಿರ್ತಾರೆ. ಕಾಟೇರ ಅವಳನ್ನ ನೋಡಿ ತುಂಬಾ ಬಾಧೆ ಬೀಳ್ತಾನೆ. ಆಗ ಕಾಟೇರ ಇದೆಲ್ಲಕ್ಕೂ ಕಾರಣ ದೇವರಾಯ ಅಂತೇಳಿ ಅವನ ಮನೆಗೆ ಹೋಗಿ ಅವನನ್ನ ಕೊಂದಾಕ್ತಾನೆ. ಆಗ ಪೊಲೀಸ್ನವರು ದೇವರಾಯನನ್ನ ಕೊಂದಿರೋ ಕೇಸಲ್ಲಿ ಕಾಟೇರನನ್ನ ಅರೆಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ಕಾಟೇರ 15 ವರ್ಷಗಳ ಕಾಲ ಜೈಲಲ್ಲಿದ್ದು ಈಗ 10 ದಿನಗಳ ಜಾಮೀನಿನಲ್ಲಿ ಭೀಮನಗೆರೆಗೆ ಹೋಗ್ತಾ ಇದ್ದಾನೆ. ಕಾಟೇರನ ಸ್ಟೋರಿಯನ್ನ ಪೂರ್ತಿಯಾಗಿ ಕೇಳಿದ ಕಾನ್ಸ್ಟೇಬಲ್ ಕುಮಾರ್, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನಿಮ್ಮೂರಿಗೆ ಹೋಗೋಣ ನಡಿ ಅಂತ ಹೇಳ್ತಾನೆ. ಸೀನ್ ಕಟ್ ಆದ್ರೆ ಎಸ್ಐ ಜೊತೆ ಇದ್ದ ಕಾನ್ಸ್ಟೇಬಲ್ ಆ ಸ್ಕೆಲೆಟನ್ ಗಳನ್ನ ಸುಟ್ಟಾಕ್ಬೇಕು ಅಂತೇಳಿ ಆಫೀಸ್ ಹತ್ರ ಹೋಗ್ತಾನೆ. ಆದ್ರೆ ಶ್ರುತಿ ಅವನನ್ನ ಹಿಡ್ಕೊಂಡು ಯಾಕೆ ಈ ಸ್ಕೆಲೆಟನ್ ಗಳನ್ನ ಸುಟ್ಟಾಕ್ತಿದ್ಯಾ ಅಂತ ಕೇಳ್ತಾಳೆ. ಆ ಬಿಹಾರಿ ಗ್ಯಾಂಗ್ ಅಲ್ಲಿ ಇದ್ದಿದ್ದು 102 ಮಂದಿ ಅಲ್ಲ, 103 ಮಂದಿ. ಆ 103ನೇ ಮಂದಿ ಬೇರೆ ಯಾರು ಅಲ್ಲ, ನಾನೇ. ಅವತ್ತು ಕಾಟೇರ ನಾನಿನ್ನು ಚಿಕ್ಕ ಹುಡುಗ ಅಂತೇಳಿ ನನ್ನನ್ನು ಕೊಲ್ಲದೆ ಹಾಗೆ ಬಿಟ್ಟು ನಾನು ಚೆನ್ನಾಗಿ ಓದುವಂತೆ ಮಾಡಿದ್ರು. ನಾನು ನಮ್ಮವ್ರ ತರ ಯಾರನ್ನಾದ್ರೂ ಕೊಲ್ತಾರ ಬದುಕಬೇಕಾಗಿತ್ತು. ಆದ್ರೆ ಇವತ್ತು ಕಾಟೇರ್ನಿಂದ ನಾನು ಕಾನ್ಸ್ಟೇಬಲ್ ಆಗಿದ್ದೀನಿ. ದಯವಿಟ್ಟು ಅವ್ರದ್ದು ನ್ಯಾಚುರಲ್ ಡೆತ್ ಅಂತೇಳಿ ರಿಪೋರ್ಟ್ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಆಗ ಶ್ರುತಿ ಕಾನ್ಸ್ಟೇಬಲ್ ಅನ್ನ ಅರ್ಥ ಮಾಡ್ಕೊಂಡು ಸತ್ತೋಗಿರೋರು ಎಲ್ಲರೂ ಕೂಡ ನ್ಯಾಚುರಲ್ ಡೆತ್ ಅಂತೇಳಿ ಎಸ್ಐಗೆ ರಿಪೋರ್ಟ್ ಅನ್ನ ಕೊಡ್ತಾಳೆ. ಆಗ ಕಾಟೇರ ತನ್ನ ಊರಿಗೆ ಬಂದು ತನ್ನವರನ್ನ ಮೀಟ್ ಮಾಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾನೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ಲಾಯರ್ ನನ್ನ ಮೀಟ್ ಮಾಡಿ ದುಡ್ಡನ್ನ ಕೊಡ್ತಾರಲ್ವಾ, ಅವ್ರು ಯಾರು ಅಂದ್ರೆ ಕಾಟೇರನ ಭಾವ ಮತ್ತು ಅವನ ಹತ್ರ ಕೆಲಸ ಮಾಡ್ತಿದ್ದ ಚಿಕ್ಕ ಹುಡುಗ. ಆಗ ಊರಿನವರೆಲ್ಲರೂ ಕಾಟೇರನ ಜೊತೆ ಮಾತಾಡ್ತಾ, ನೀನು ದೇವರಾಯನನ್ನ ಕೊಂದ ಮೇಲೆ ಊರಿಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ವಿ. ನೀನು ಜೈಲಿಗೆ ಹೋದ್ಮೇಲೆ ಆ ಕಾಳೇಗೌಡ ಊರ್ ಒಲೆಮಾರಿಯನ್ನ ತನ್ನ ಊರಿಗೆ ಕರ್ಕೊಂಡೋಗಿ ಈ ಊರಿಗೆ ಸಿರಿ ಸಂಪತ್ತು ಇಲ್ದಿರೋ ತರ ಮಾಡಿದಾನೆ. ಈಗ ನೀನು ಅವ್ರ ಊರಲ್ಲಿರೋ ಒಲೆಮಾರಿಯನ್ನ ನಮ್ಮೂರಿಗೆ ತಗೊಂಡ್ಬರ್ಬೇಕು, ಇದರಿಂದ ನಾವು ಊರಿಗೆ ಸಿರಿ ಸಂಪತ್ತನ್ನ ತರಬೇಕು ಅಂತ ಹೇಳ್ತಾರೆ. ಈಗ ಒಲೆಮಾರಿಯ ಜಾತ್ರೆ ದಿನ ಬರುತ್ತೆ. ಕಾಳೇಗೌಡ ತನ್ನ ಮನುಷ್ಯರಿಗೆ ಕತ್ತಿಗಳನ್ನ ಕೊಟ್ಟು ಕಾಟೇರ ತನ್ನ ಕೈಗೆ ರಕ್ತವನ್ನ ತಗೊಂಡ್ರೆ ಅವನನ್ನ ಕೊಂದಾಕಿ ಅಂತ ಹೇಳ್ತಾನೆ. ಮಾರಿಯಮ್ಮನಿಗೆ ಬಲಿ ಕೊಡುವ ಕೋಣ ಅವರಿಂದ ತಪ್ಪಿಸಿಕೊಂಡು ಓಡೋಗ್ತಾ ಇರುತ್ತೆ. ಆದ್ರೆ ಕಾಟೇರ ಅದನ್ನ ತಡೆದು ಬಲಿಗೋಸ್ಕರ ಅದನ್ನ ಸಿದ್ಧ ಮಾಡ್ತಾನೆ. ಅದನ್ನ ನೋಡಿದ ಕಾಳೇಗೌಡ ತಡೆದುಕೊಳ್ಳಲಾಗದೆ ಹೋಗ್ತಾನೆ. ಇಲ್ಲೇ ನಮಗೆ ತಲೆ ಕೆಡುವಂತ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಪ್ರಭಾವತಿಯನ್ನ ಕೊಂದಿದ್ದು ದೇವರಾಯ ಅಲ್ಲ, ಪ್ರಭಾವತಿಯ ಅಣ್ಣ. ಕಾಟೇರ ಬಿಹಾರಿ ಗ್ಯಾಂಗ್ ಅನ್ನ ಕೊಲ್ಲೋದಿಕ್ ಹೋದಾಗ ಪ್ರಭಾವತಿಯ ಅಣ್ಣ ಯಾರಿಗೂ ಗೊತ್ತಾಗದ ಹಾಗೆ ಪ್ರಭಾವತಿಯನ್ನ ಊರಿಂದ ಆಚೆ ಕರ್ಕೊಂಡೋಗಿ, ನೀನು ಆ ಕೆಳ ಜಾತಿಯವನನ್ನ ಮದುವೆ ಆಗಬಾರ್ದು ಅಂತ ಹೇಳಿ ಚಾಕುನಿಂದ ಇರಿದು ಕೊಂದಾಕ್ತಾನೆ. ಅವನು ಪ್ರಭಾವತಿಯನ್ನ ಕೊಲ್ಲುವುದನ್ನ ಒಬ್ಬ ಚಿಕ್ಕ ಹುಡುಗ ನೋಡಿ ಅದನ್ನ ಕಾಟೇರನ ಹತ್ರ ಹೇಳ್ತಾನೆ. ಆದ್ರೆ ಕಾಟೇರ ಅಷ್ಟೊತ್ತಿಗಾಗ್ಲೇ ಜೈಲಲ್ಲಿರ್ತಾನೆ. ಅವತ್ತು ಪ್ರಭಾವತಿಯ ಅಣ್ಣ ಕಾಟೇರನಿಗೆ ರಕ್ಷಣೆಗೋಸ್ಕರ ಕೊಟ್ಟಿರುವ ಚಾಕುನಿಂದಲೇ ಪ್ರಭಾವತಿಯನ್ನ ಕೊಂದಾಕಿರ್ತಾನೆ. ಈಗ ಕಾಟೇರ ಮಾರಿಯಮ್ಮನ ಮುಂದೆ ಅವನನ್ನ ಕೊಂದು ಮಾರಿಯಮ್ಮನಿಗೆ ಅವನನ್ನ ಬಲಿ ಕೊಡ್ತಾನೆ. ಆಗ ಕಾಟೇರ ಅವ್ರ ಜೊತೆ ಮಾತಾಡ್ತಾ, ಈ ಜಾತಿಗಳು ನಾವು ಮಾಡೋ ಕೆಲಸದ ಆಧಾರದ ಮೇಲೆ ಬಂದಿದಾವೆ, ಆದ್ರೆ ನಾವು ಮಾತ್ರ ಜಾತಿ ಹೆಸರಲ್ಲಿ ಒಬ್ಬರನ್ನೊಬ್ರು ಕೊಂದಾಗ್ತಾ ಇದೀವಿ. ಈ ಒಲೆಮಾರಿಯ ಜಾತ್ರೆ ನಮ್ಮಲ್ಲಿರೋ ಕೋಪವನ್ನ ತೋರಿಸುತ್ತ ಹೊರತು ಇನ್ನೇನನ್ನು ಕೂಡ ತೋರಿಸುವುದಿಲ್ಲ. ಈ ವರ್ಷದಿಂದ ಒಲೆಮಾರಿ ಜಾತ್ರೆಯನ್ನ ಪ್ರಾಣಿಯನ್ನ ಬಲಿ ಕೊಟ್ಟು ಜಾತ್ರೆಯನ್ನ ಮಾಡೋದಕ್ಕಿಂತ ಅರಿಶಿನ ಕುಂಕುಮದಿಂದ ಜಾತ್ರೆಯನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ನಂತರ ಬಲಿಗೋಸ್ಕರ ತಂದಿದ್ದ ಕೋಣವನ್ನ ಬಿಟ್ಬಿಡ್ತಾನೆ. ಎಲ್ಲರೂ ಸೇರಿಕೊಂಡು ಆ ಮಾರಮ್ಮನನ್ನ ಪೂಜೆ ಮಾಡಿದ್ರೆ ಊರಿಗೆ ಸಿರಿ ಸಂಪತ್ತು ಬರುತ್ತೆ ಅಂತ ಹೇಳ್ತಾನೆ. ಆಗ ಈ ಮಾತನ್ನ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಆಗ ಕಾಳೇಗೌಡ ಕೂಡ ಕಾಟೇರನ ಮಾತನ್ನ ಒಪ್ಕೊಳ್ತಾನೆ. ಈ ಸಾರಿ ಒಲೆಮಾರಿಯ ಜಾತ್ರೆ ಯಾವ ರೀತಿ ಜಗಳ ಇಲ್ಲದೆ ರಕ್ತ ಇಲ್ಲದೆ ತುಂಬಾ ಸಂತೋಷವಾಗಿ ಎಲ್ಲರೂ ಒಂದಾಗಿ ಮಾಡ್ತಾರೆ. ಇದರೊಂದಿಗೆ ಈ ಕಾಟೇರ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.